ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಸೇರಿದಂತೆ 7 ಆರೋಪಿಗಳ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಓಕೆ, ನಿನ್ನೆನೇ ಡಿಸೈಡ್ ಆಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ, ಬಟ್ ನಾಳೆಗೆ ಅದನ್ನು ಮುಂದೂಡಲಾಗಿತ್ತು. ದರ್ಶನ್ ಸೇರಿದಂತೆ 7 ಆರೋಪಿಗಳ ಬಗ್ಗೆ ಅಂತಿಮ ವಿಚಾರಣೆ ಇದೆ. ದರ್ಶನ್ ಪರ ವಾದ ಮಂಡಿಸಲಿದ್ದಾರೆ ಹಿರಿಯ ವಕೀಲ ಸಿದ್ಧಾರ್ಥ ದವೆ. ಜಾಮೀನು ರದ್ದಿಗೆ ಮೇಲ್ಮನವಿ ಸಲ್ಲಿಸಿತ್ತು ಸರ್ಕಾರ. ಒಂದು ವೇಳೆ ಏನಾದರೂ ವ್ಯತಿರಿಕ್ತ ತೀರ್ಪು ಬಂದರೆ, ಅಂದರೆ ಜಾಮೀನು ರದ್ದು ಮಾಡಿದ್ರೆ ದರ್ಶನ್ ಆ್ಯಂಡ್ ಟೀಮ್ 7 ಜನ ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ. ಬೇರೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶನೇ ಇರಲ್ಲ. ಈಗ ಮೊದಲೇ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಏನಾಗಿತ್ತು ಅಂತ ಮೊನ್ನೆ ಎಲ್ಲ ಹೇಳಿದ್ವಿ ನಾವು ನಿಮಗೆ. ಅಸಮಾಧಾನ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಆ್ಯಂಡ್ ಟೀಮ್ಗೆ ಜಾಮೀನು ಕೊಟ್ಟಿರೋದಕ್ಕೆ. ಏನೋ ಆತುರಾತುರವಾಗಿ ಕೊಟ್ಟಂಗಿದೆ, ಒಂದು ಸ್ಪೆಸಿಫಿಕ್ ರೀಸನ್ನೇ ಇಲ್ಲ ಕೊಡೋದಕ್ಕೆ ಜಾಮೀನನ್ನು ಅಂತೆಲ್ಲ ಹೇಳಿತ್ತು. ನಾಳೆ ಸಿದ್ಧಾರ್ಥ ದವೆ ಅವರಿಗೆ ಒಂದು 15 ನಿಮಿಷ ವಾದ ಮಂಡನೆ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಲಿಖಿತ ರೂಪದಲ್ಲಿ ಕೊಡಿ ಅಂತ ಕೇಳಿದ್ದಾರೆ ನಿಮ್ಮ ವಾದವನ್ನು. ಅವರು ಲಿಖಿತ ರೂಪದಲ್ಲಿ ಕೊಡ್ತಾರೆ. ಕೊಟ್ಟ ನಂತರ ಅವ್ರಿಗದು ಸರಿ ಅಂತ ಅನಿಸಿದ್ರೆ, ನ್ಯಾಯಮೂರ್ತಿಗಳಿಗೆ ಕನ್ವಿನ್ಸಿಂಗ್ ಅಂತ ಅನಿಸಿದ್ರೆ ಆ ಜಾಮೀನನ್ನು ಮುಂದುವರಿಸಬಹುದು. ಇಲ್ಲ ಅಂದರೆ ಜಾಮೀನು ರದ್ದು ಮಾಡಿ ಟೈಮ್ ಕೊಟ್ಟು ಮತ್ತೆ ಇವರೆಲ್ಲರನ್ನು ಜೈಲಿಗೆ ಕಳಿಸ್ಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಹಾಗೆ ನೋಡಿದ್ರೆ ನಿನ್ನೆನೇ ತೀರ್ಮಾನ ಆಗಬೇಕಾಗಿತ್ತು, ಬಟ್ ನಾಳೆಗೆ ಮುಂದೂಡಿಕೆ ಆಗಿದೆ. ಈಗ ನಾಳೆ ಹೇಗೆ ಪ್ರೊಸೀಡಿಂಗ್ಸ್ ಅಂತ? ಅರವಿಂದ್, ನಾಳೆಯೂ ಕೂಡ ಯಥಾವತ್ತಾಗಿ ವಿಚಾರಣೆಗಳು ಆರಂಭ ಆಗುತ್ತೆ. ಟಾಪ್ ಆಫ್ ದಿ ಬೋರ್ಡ್ ಅನ್ನುವಂತಹ ಪದವನ್ನ ನ್ಯಾಯಾಧೀಶರು ಪ್ರಯೋಗ ಮಾಡಿರುವಂಥದ್ದು. ಅಂದರೆ ಆದ್ಯತೆಯಲ್ಲಿ ಈ ಒಂದು ಪ್ರಕರಣವನ್ನು ಪಟ್ಟಿ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಮೊದಲ ಒಂದೆರಡು ಕೇಸ್ಗಳಾದ ಬಳಿಕ ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಆದ್ಯತೆಯಲ್ಲಿ ಈ ಒಂದು ಪ್ರಕರಣವನ್ನು ಇತ್ಯರ್ಥಪಡಿಸುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಮನಸ್ಸು ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ನಾಳೆ ನಡೆಯುವಂಥ ವಿಚಾರಣೆ ಏನಿದೆ ಇದು ಸಾಕಷ್ಟು ಮಹತ್ವದ್ದಾಗಿರುವಂಥದ್ದು. ನಾಳೆ ಬಹುತೇಕ ಅಂತಿಮ ವಿಚಾರಣೆ ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಕಳೆದ ಮಂಗಳವಾರವೇ ಈ ಎಲ್ಲ ಪ್ರಕ್ರಿಯೆಗಳು ಮುಗಿಬೇಕಾಗಿತ್ತು. ಆದರೆ ನಟ ದರ್ಶನ್ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಏನಿದ್ದಾರೆ ಅವರು ವಾದವನ್ನು ಮಂಡಿಸಬೇಕಾಗಿತ್ತು. ಅವರ ಕಡೆಯ ಕ್ಷಣದಲ್ಲಿ ಉಪಸ್ಥಿತಿ ಇರದೇ ಇರುವಂಥ ಹಿನ್ನೆಲೆಯಲ್ಲಿ ಅವರ ಪರವಾಗಿ ಸಿದ್ಧಾರ್ಥ ದವೆ ಅವರು ವಾದವನ್ನು ಮಂಡಿಸಬೇಕಾಗಿತ್ತು. ಸೊ ಹೀಗಾಗಿ ಸಿದ್ಧಾರ್ಥ ದವೆ ಅವರು ಈ ಒಂದು ಪ್ರಕರಣಕ್ಕೆ ವಾದವನ್ನು ಮಂಡಿಸಲಿಕ್ಕೆ ತಯಾರಾಗಿಲ್ಲದೆ ಇದ್ದಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಪೂರ್ವ ತಯಾರಿಗಳು ಅಥವಾ ಪ್ರಿಪರೇಷನ್ ಏನು ಮಾಡ್ಕೊಳ್ಬೇಕಾಗಿತ್ತು ಅದನ್ನು ಮಾಡ್ಕೊಳ್ಳದೇ ಇದ್ದಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಕಾಲಾವಕಾಶ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ರು. ಹೀಗಾಗಿ ನ್ಯಾಯಾಧೀಶರು ಕೂಡ ಮನವಿಯನ್ನು ಪುರಸ್ಕರಿಸಿ ಟೈಮನ್ನು ಕೂಡ ಕೊಟ್ಟಿದ್ರು. ಸೊ ಹೀಗಾಗಿ ನಾಳೆ ಈ ಒಂದು ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ದವೆ ಅವರು ಕೂಡ ತಮ್ಮ ವಾದವನ್ನು ಮಂಡಿಸ್ತಾರೆ. ಇದರ ಜೊತೆಗೆ ಪವಿತ್ರ ಗೌಡ ಸೇರಿದಂತೆ ಉಳಿದ 5 ಮಂದಿ ಆರೋಪಿಗಳೇನಿದ್ದಾರೆ ಅವರು ಕೂಡ ಆ ವಾದವನ್ನು, ಅವರ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ. ಈ ಎಲ್ಲ ವಾದಗಳನ್ನು ಆಲಿಸಿದ ಬಳಿಕ ತೀರ್ಪನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಬಹಳ ದೊಡ್ಡ ಪ್ರಮಾಣದ ಆರ್ಗ್ಯುಮೆಂಟ್ ಅನ್ನು ಕೇಳಲಿಕ್ಕೆ ಸಮಯ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ 75ರಷ್ಟು ಆರ್ಗ್ಯುಮೆಂಟ್ಸ್ ಅನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದೆ. ಸೊ ಹೀಗಾಗಿ ಸರ್ಕಾರದ ಕಡೆ ವಕೀಲರು ಈಗಾಗಲೇ ಒಂದು ಕಡೆ ವಾದವನ್ನು ಮಂಡಿಸಿ ತಮ್ಮ ದಾಖಲೆಗಳನ್ನೆಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂಥದ್ದು. ಈಗ ನಾಳೆ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳೇನಿದ್ದಾರೆ ಅವರ ಪರ ಆರ್ಗ್ಯುಮೆಂಟ್ಗಳು ಒಂದು ಕಡೆಗಾದ್ರೆ ಮತ್ತೊಂದು ಕಡೆ ಲಿಖಿತ ರೂಪದ ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾರೆ. ಇದಾದ ಬಳಿಕ ವಾದ ಮತ್ತೆ ಪ್ರತಿವಾದವನ್ನ ಪರಿಶೀಲಿಸಿ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ತೀರ್ಪು ಪ್ರಕಟಿಸುವಂತ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.